ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ದಂತಹ ದರೋಡೆಕೋರರ ಬಂಧನ ಆಗಿದೆ. ದರೋಡೆ ನಡೆದ 6 ತಿಂಗಳ ಬಳಿಕ ಚಿನ್ನಾಭರಣದ ಜೊತೆ ಈಗ ಖದೀಮರು ಅಂಧರಾಗಿದ್ದಾರೆ. ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ದಂತಹ ದರೋಡೆಕೋರರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. 6 ತಿಂಗಳ ಬಳಿಕ ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ ಚಿನ್ನಾಭರಣದ ಸಮೇತ. ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಚಿನ್ನಾಭರಣ ದರೋಡೆ ಆಗುತ್ತೆ. 17 ಕೆಜಿ ಬಂಗಾರವನ್ನ ವಶಕ್ಕೆ ಪಡೆಯಲಾಗಿದೆ. ಈಗ 6 ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದರೋಡೆಯಲ್ಲಿ ಮೊದಲ ಬಾರಿಗೆ ಆಭರಣ ಸಹಿತ ಆರೋಪಿಗಳ ಬಂಧನ ಆಗಿರೋದು. ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ವಿಜಯ್ ಕುಮಾರ್. ನ್ಯಾಮತಿ ಪಟ್ಟಣದಲ್ಲಿ ಬೇಕರಿಯನ್ನ ಇಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಂತಹ ವಿಜಯ್ ಕುಮಾರ್ ಬ್ಯಾಂಕ್ನಲ್ಲಿ ಲೋನ್ ಪಡೆಯೋದಿಕ್ಕೆ 2 ಬಾರಿ ಮನವಿ ಮಾಡಿದ್ರು ಕೂಡ ಆತನಿಗೆ ಲೋನ್ ಸಿಕ್ಕಿರೋದಿಲ್ಲ. ಹೀಗಾಗಿನೇ ಯೂಟ್ಯೂಬ್ನಲ್ಲಿ ಹಿಂದಿ ಧಾರಾವಾಹಿ ನೋಡಿ ಬ್ಯಾಂಕ್ ದರೋಡೆ ಮಾಡುವ ಪ್ಲಾನ್ ಮಾಡ್ತಾನೆ. 6 ಜನರನ್ನ ಸೇರಿಸಿಕೊಂಡು ನ್ಯಾಮತಿಯ ಎಸ್ಬಿಐ ಬ್ಯಾಂಕ್ಗೆ ದರೋಡೆ ಹಾಕ್ತಾನೆ. ದರೋಡೆಯ ಬಳಿಕ ತಮಿಳುನಾಡಿಗೆ 17 ಕೆಜಿ ಚಿನ್ನ ಸಾಗಾಟ ಮಾಡುತ್ತೆ ಈ ಗ್ಯಾಂಗ್. ಮಧುರೈನ ತೋಟದ ಮನೆ ಪಾಳು ಬಿದ್ದಿರುತ್ತೆ. ಬಾವಿಯಲ್ಲಿ ಆ ಪಾಳು ಬಿದ್ದಂತಹ ಬಾವಿಯಲ್ಲಿ ಚಿನ್ನವನ್ನ ಇಟ್ಟಿದ್ರು. ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಪೊಲೀಸರು ದರೋಡೆಕೋರರನ್ನ ಅರೆಸ್ಟ್ ಮಾಡಿರೋದು. ದಾವಣಗೆರೆ ಪೊಲೀಸರ ಯಶಸ್ವಿ ಕಾರ್ಯಾಚರಣೆಗೆ ಈಗ ಎಲ್ಲೆಡೆಯಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪೊಲೀಸರು ಆ ದರೋಡೆಕೋರರಿಂದ ವಶಕ್ಕೆ ಪಡೆದಂತಹ ಚಿನ್ನಾಭರಣ 6 ತಿಂಗಳ ಹಿಂದೆ ದರೋಡೆ ಮಾಡಿ ಓಡಿ ಹೋಗಿದ್ದಂತಹ ದರೋಡೆಕೋರರನ್ನ ಕೊನೆಗೂ ಪತ್ತೆ ಹಚ್ಚುವಲ್ಲಿ, ಅರೆಸ್ಟ್ ಮಾಡುವಲ್ಲಿ, ಚಿನ್ನಾಭರಣವನ್ನ ವಾಪಸ್ ಪಡೆಯುವಲ್ಲಿ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರಿಂದ ಪಡೆದಂತಹ ಚಿನ್ನಾಭರಣದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ದರೋಡೆಗೆ ಮಾಸ್ಟರ್ ಮೈಂಡ್ ಆಗಿದ್ದು ವಿಜಯ್ ಕುಮಾರ್. ಆತ ನ್ಯಾಮತಿ ಪಟ್ಟಣದಲ್ಲೇ ಒಂದು ಬೇಕರಿಯನ್ನ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಬ್ಯಾಂಕ್ನಿಂದ ಲೋನ್ ಪಡಿಬೇಕು ಅಂತ 2 ಬಾರಿ ಮನವಿ ಮಾಡ್ತಾನೆ. ಆದರೆ ಬ್ಯಾಂಕ್ನಿಂದ ಆತನಿಗೆ ಲೋನ್ ಸಿಕ್ಕಿರೋದಿಲ್ಲ. ಹಾಗಾಗಿನೇ ಬ್ಯಾಂಕ್ ದರೋಡೆಗೆ ಸ್ಕೆಚ್ ಹಾಕೋದು. ಯೂಟ್ಯೂಬ್ನಲ್ಲಿ ಹಿಂದಿ ಧಾರಾವಾಹಿ ನೋಡಿ ಬ್ಯಾಂಕ್ ದರೋಡೆ ಮಾಡುವಂತಹ ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಕೂಡ ಮಾಡ್ತಾನೆ. 6 ಮಂದಿಯನ್ನ ತನ್ನ ಜೊತೆ ಇಟ್ಕೊಳ್ತಾನೆ. ಕೊನೆಗೂ 6 ತಿಂಗಳ ಬಳಿಕ ನ್ಯಾಮತಿ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸ್ತಾರೆ. 17 ಕೆಜಿ ಚಿನ್ನ ಸಾಗಾಟ ಮಾಡಿದ್ದಂತಹ ಗ್ಯಾಂಗ್ನ ಹೆಡೆಮುರಿ ಕಟ್ಟಿದ್ದಾರೆ ನ್ಯಾಮತಿ ಪೊಲೀಸರು. ಮಧುರೈನ ತೋಟದ ಮನೆ ಅಲ್ಲಿ ಪಾಳು ಬಿದ್ದಂತಹ ಬಾವಿ, ಆ ಬಾವಿಯಲ್ಲಿ ಚಿನ್ನವನ್ನ ಇಟ್ಕೊಂಡಿದ್ರು. ಟೆಕ್ನಿಕಲ್ ಎವಿಡೆನ್ಸ್ ನ ಮೂಲಕ ದರೋಡೆಕೋರರನ್ನ ಬಂಧಿಸಿದ್ದಾರೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.